ಎಲ್ಲರಿಗೂ ಶುಭ ದಿನ. ಇವತ್ತು ಏನ್ ಮಾಡ್ತಾ ಇದೀವಮ್ಮ? ಇವತ್ತು ಸ್ಪೆಷಲ್ ಆಗಿರೋ ಒಂದು ಚಿತ್ರಾನ್ನ ಮಾಡ್ತಾ ಇದ್ದೀನಿ, ಸಾಸಿವೆ ಚಿತ್ರಾನ್ನ ಅಂತ. ಸಾಸಿವೆ ಡಿಫ್ರೆಂಟ್ ಆಗಿ ಇಷ್ಟಪಡ್ತಾರೆ ಎಲ್ಲರೂ. ಹಾ, ಎಲ್ಲಾರು ಲಂಚ್ ಬಾಕ್ಸಿಗೆ ಹಾಕಟ್ಟಕ್ಕ, ಲಂಚ್ ಬಾಕ್ಸಿಗೆ ಹಾಕ್ಬೋದು ಮಕ್ಕಳಿಗೆ. ಹಾ, ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಸೊ ಮಾಡೋಣ. ತುಂಬಾ ಈಸಿ ರೆಸಿಪಿ ಇರ್ಬೋದಲ್ಲ? ಹೌದು, ಚಿತ್ರಾನ್ನ ಅಂದ್ರೆ ಬಟ್ ಈಸಿ ಬಟ್ ಟೇಸ್ಟಿ ಟೇಸ್ಟಿಯಾಗಿರುತ್ತೆ. ಮಾಡೋಣ, ನಡೀರಿ ಮಾಡೋಣ. ಅಂಡ್ ಇಷ್ಟು ಕ್ಯಾಶುವಲ್ ಆಗಿ ಬಂದಿದ್ದೀನಿ ಗೈಸ್, ಕಲರ್ ಆಗಿ. ಸೊ ಜಾಸ್ತಿ ಬೇಜಾರು ಮಾಡ್ಕೊಂಬೇಡಿ. ಸಿನಿಮಮ್ಮ ಹೇಳ್ತೀರಾ ಏನೇನ್ ಬೇಕಂತ? ಬನ್ನಿ, ಸರಿ ಹೇಳಿ. ಫಸ್ಟ್ ಇಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಆರ್ಲಿಕ್ಕೆ ಉಪ್ಪಿದೆ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಅರಿಶಿನ, ಒಣಮೆಣಸು, ಹುಣಸೆಹಣ್ಣು, ಕಡಲೆಕಾಯಿ ಬೀಜ, ತೆಂಗಿನಕಾಯಿ ತುರಿ, ಕರಿಬೇವಿನ ಸೊಪ್ಪು, ಬೆಲ್ಲ, ಇಂಗು, ಹಸಿಮೆಣಸು, ಎಣ್ಣೆ. ಫಸ್ಟ್ ಏನು ಮಾಡ್ತೀರಮ್ಮ? ಫಸ್ಟ್ ರುಬ್ಕೋಬೇಕು. ಓಕೆ, ಏನೇನು ರುಬ್ಕೋತೀರಾ? ಫಸ್ಟು ರುಬ್ಕೊಳ್ಳೋದಕ್ಕೆ ಒಂದು ಚಿಕ್ಕದ 4 ಹಸಿಮೆಣಸು, ಆಮೇಲೆ 4 ಒಣಮೆಣಸು. ಖಾರ ನಿಮಗೆ ನೋಡಿಕೊಂಡು ಆಯಿತಾ, 4ರಿಂದ 5 ಒಣಮೆಣಸು ಹಾಕಿ, ಯಾಕಂದರೆ ಹಸಿಮೆಣಸು ಹಾಕಿರ್ತೀವಿ. ಹುಣಸೆಹಣ್ಣು, ಒಂದು ಸ್ವಲ್ಪ ಹುಣಸೆಹಣ್ಣು, ತೆಂಗಿನಕಾಯಿ ತುರಿನ, ಹೌದು, ಬೆಲ್ಲ, ಒಂಥರ ಪುಳಿಯೋಗರೆ ಥರ, ಸಾಸಿವೆ, ಹಸಿ ಸಾಸಿವೆನೇ ಹಾಕ್ತಾ ಇದ್ದೀನಿ ನೋಡಿ. ಜೀರಿಗೆ ಒಂದು ಚಿಕ್ಕ ಸ್ಪೂನಲ್ಲಿ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಬೇಕು, ಜಾಸ್ತಿ ಹಾಕಬಾರ್ದು, ಸ್ವಲ್ಪ. ಓಕೆ, ಸೊ ರುಬ್ಕೊ ಬಂದಿದ್ದು ಈ ಥರ ಪೇಸ್ಟ್ ಆಗಿದೆಯಾ? ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಓಕೆ, ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾಯ್ತದೆ. ಈಗ ಸಾಸಿವೆ ಹಾಕೋಣ, ಉದ್ದಿನಬೇಳೆ ಹಾಕೋಣ, ಕಡಲೆಬೇಳೆ ಹಾಕೋಣ. ಈಗ ಕಡಲೆಕಾಯಿ ಬೀಜನು ಸಣ್ಣ ಉರಿಯಲ್ಲಿ ಕಡಲೆಕಾಯಿ ಬೀಜನ ಹುರ್ಕೋಬೇಕು, ಆಯ್ತಾ? ಅದೇ ಆಗಿದೆಯಾ ಫ್ರೆಂಡ್ಸ್? ಹಾಂ, ಫ್ರೈ ಆಗ್ತಾ ಇದೆ. ಈಗ 2 ಒಣಮೆಣಸನ್ನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಓಕೆ, ಈಗ ರುಬ್ಕೊಂಡಿದ್ವಲ್ಲ ಪೇಸ್ಟ್ ಅದ, ಹಾಂ, ಅದನ್ನು ಹಾಕ್ಬೇಕು ನೋಡಿ. ಹಿಂಗಿನ ಘಮ. ಚೆನ್ನಾಗಿ ಎಣ್ಣೆಯಲ್ಲಿ ತಾಳಿಸ್ಕೋಬೇಕು ಈ ಥರ. ಚೆನ್ನಾಗಿ ಹುರ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಈಗ ಕರಿಬೇವಿನ ಸೊಪ್ಪನ್ನು ಹಾಕೋಬೇಕು. ಒಂದು ಸ್ವಲ್ಪ ಉಪ್ಪು, ಅನ್ನಕ್ಕೆ ಹಾಕೊಂಡಿರ್ತೀವಿ, ಇದಕ್ಕೆ ಸ್ವಲ್ಪ ಹಾಕೋಬೇಕು. ಈಗ ಅನ್ನ ಹಾಕೋಬೇಕು, ಚೆನ್ನಾಗಿ ಉದ್ರಾಗಿರೋ ಅನ್ನನ ಹಾಕೋಬೇಕು. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ಕರೆಕ್ಟಾಗಿ ಆಯ್ತದ. ನಾವು ಸ್ವಲ್ಪ ಎಣ್ಣೆ ಕಡಿಮೆ ಹಾಕೋತೀವಿ, ನೀವು ಬೇಕಾದರೆ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ಬಟ್ ಪರ್ಫೆಕ್ಟಾಗಿರುತ್ತೆ ಟೇಸ್ಟ್ ಎಲ್ಲ. ನಾನು ಹೇಳಿದಷ್ಟೇ ಹಾಕ್ಕೊಂಡ್ರೆ ಇಷ್ಟ ಅನ್ನೋಕ್ಕೆ ಸರಿ ಹೋಗುತ್ತೆ. ಓಕೆ, ಈಗ ಇದನ್ನು ಸರ್ವ್ ಮಾಡೋಣ ನಮ್ಮ ಅತಿಥಿಗೆ.
ನಾನು ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿದ್ದೀನಿ, ನೀವು ಬೇಕಾದರೆ ಹಾಕ್ಕೊಳ್ಳಿ. ಆಮೇಲೆ ಖಾರನೂ ಅಷ್ಟೇ ಜಾಸ್ತಿ ಹಾಕಿಲ್ಲ ನಾನು. ನೀವು ಬೇಕಾದ್ರೆ ಇನ್ನೊಂದೆರಡು ಒಣಮೆಣಸಿನ್ಕಾಯಿ ಹಾಕ್ಕೋಬೋದು, ಇನ್ನೂ ಕಲರು ಚೆನ್ನಾಗಿ ಬರುತ್ತೆ ಅವಾಗ. ಓಕೆ ಗೈಸ್, ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ರಿವ್ಯೂ ಹೇಳ್ತೀನಿ ನಾನು. ಓ, ಸೇಮ್ ಪುಳಿಯೋಗರೆ ಥರನೇ ಎಲ್ಲ ಹಾಕಿ ಮಾಡಿದ್ದಾರೆ. ಸಖತ್ ಚೆನ್ನಾಗಿದೆ ಅಲ್ವಾ? ಅದೇ ಪುಳಿಯೋಗರೆ ಪುಡಿ ಎಲ್ಲ ಅಂದಾಗ ಎಷ್ಟು ಫಾಸ್ಟಾಗಿ ಹೆಂಗೆ ಮಾಡ್ಕೊಳ್ಬೋದು. ಹೌದು, ದೇವಸ್ಥಾನದಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಯೂನಿಕ್ ಟೇಸ್ಟ್ ಇದೆ ಇದ್ರದ್ದು. ಅಂದರೆ ಸೇಮ್ ಸಾಸಿವೆ ಚಿತ್ರಾನ್ನ ಅಂತಾರಲ್ಲ ಇದಕ್ಕೆ. ಸಾಸಿವೆ ಚಿತ್ರಾನ್ನ. ಹೌದು, ಹಸಿ ಸಾಸಿವೆನ ರುಬ್ಬಾಕೋದಲ್ವಾ? ತುಂಬ ಚೆನ್ನಾಗಿದೆ ಗೈಸ್, ಡೆಫಿನೆಟ್ಲಿ ಟ್ರೈ ಮಾಡಬೇಕು. ಯಾರಿಗೆ ಚಿತ್ರಾನ್ನ ತಿಂದು ಬೋರ್ ಆಗಿರುತ್ತೆ, ಇದು ಪುಳಿಯೋಗರೆನೂ ಅಲ್ಲ, ಇದು ಚಿತ್ರಾನ್ನನೂ ಅಲ್ಲ, ಇದು ಎರಡರ ಮಧ್ಯ ಬರುತ್ತೆ ಅಲ್ಲ, ಅದು ಇದು ಡಿಫ್ರೆಂಟ್ ಆಗಿದೆ ತುಂಬ. ಸೇಮ್ ಪುಳಿಯೋಗರೆ ಥರ ಇಲ್ಲ ಇದು. ನೀವು ಅನ್ಕೋಬಹುದು ಲೈಕ್ ಏನು ಮಸಾಲೆ ಹಾಕಿದ್ರು, ಬಟ್ ಸೇಮ್ ಪುಳಿಯೋಗರೆ ಥರ ಇಲ್ಲ, ತುಂಬ ಡಿಫ್ರೆಂಟ್ ಆಗಿದೆ. ಇನ್ನು ಗುಡ್ ವೇ, ತುಂಬ ಚೆನ್ನಾಗಿದೆ. ಬೆಲ್ಲ ಹುಳಿ ಎಲ್ಲ ಇರುತ್ತಲ್ಲ. ಟಿಫನ್ ಬಾಕ್ಸಿಗೆ ಚೆನ್ನಾಗಿರುತ್ತದ ಅದೇ, ಆಫೀಸ್ಗೆ ಮಕ್ಕಳಿಗೆ ಆಫೀಸ್ಗೆ ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಂಗಿದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಡೆಫಿನೆಟ್ಲಿ ಟ್ರೈ ಮಾಡಿ, ನೀವು ಅಷ್ಟೇ ಇಷ್ಟಪಡ್ತೀರಾ. ಮಕ್ಕಳಂತೂ ಸಖತ್ತಾಗಿ ಇಷ್ಟಪಡ್ತಾರೆ. ಡಿಫ್ರೆಂಟು ಆಯಿತು, ಯೂನಿಕು ಆಯಿತು, ಆ್ಯಂಡ್ ಚಿತ್ರಾನ್ನ ತಿನ್ಸ್ದಂಗೆ ಆಯಿತು ಮಕ್ಕಳಿಗೆ. ಓಕೆನಾ? ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ನಾವು ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.